ನೀವು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರ್ಗಳ ಬಗ್ಗೆ ಕೇಳೇ ಇರ್ತೀರ. ಈ ಎರಡೂ ಬ್ರ್ಯಾಂಡ್ಗಳ ಪೇರೆಂಟ್ ಕಂಪನಿಯೇ ನಮ್ಮ ಹೆಮ್ಮೆಯ ಟಾಟಾ ಮೋಟರ್ಸ್. ಜೂನ್ 2008ರಲ್ಲಿ ಟಾಟಾ ಮೋಟರ್ಸ್ ಫೋರ್ಡ್ ಮೋಟರ್ಸಿಂದ JLR ಕಂಪನಿನ $2.3 ಬಿಲಿಯನ್ ಗೆ ಪರ್ಚೇಸ್ ಮಾಡ್ತಾರೆ. ಮೊದಲೇ ಲೋ ಸೇಲ್ಸ್ ಮತ್ತು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿಂದ ನಷ್ಟದಲ್ಲಿದ್ದ JLRಗೆ ಟಾಟಾ ಮೋಟರ್ಸ್ ಫಂಡ್ಸ್ನ ಅಲೋಕೇಟ್ ಮಾಡಿ ಮೇಲೆತ್ತಲು ಶುರು ಮಾಡ್ತಾರೆ. ಸಲುವಾಗಿ ಲ್ಯಾಂಡ್ ರೋವರ್ ತನ್ನ ಡಿಫೆಂಡರ್ ಮತ್ತು ರೇಂಜ್ ರೋವರ್ ಸೀರೀಸ್ಗಳ ಫೇಸ್ ಲಿಫ್ಟ್ ಮಾಡೆಲ್ಗಳನ್ನ ಆಟೋಮೊಬೈಲ್ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ. ತದನಂತರ 2011ರಲ್ಲಿ ಮೀಡಿಯಂ ಪ್ರೈಸ್ ಸೆಗ್ಮೆಂಟಲ್ಲಿ ರೇಂಜ್ ರೋವರ್ ಇವಾಕ್ನ ಲಾಂಚ್ ಮಾಡ್ತಾರೆ. ಈ ಕಾರ್ ಲ್ಯಾಂಡ್ ರೋವರ್ಗೆ ಗೇಮ್ ಚೇಂಜರ್ ಆಗಿ ಬದಲಾಗುತ್ತೆ ಮತ್ತು ರೇಂಜ್ ರೋವರ್ ಮತ್ತು ಡಿಫೆಂಡರ್ಗಳ ಹೊಸ ಜನರೇಷನ್ ಲಾಂಚ್ ಮಾಡಿದ್ದರಿಂದಲೇ ಲ್ಯಾಂಡ್ ರೋವರ್ ಇವತ್ತು ವರ್ಲ್ಡ್ಸ್ ಬಿಗ್ಗೆಸ್ಟ್ ಲಕ್ಸುರಿ SUV ಮ್ಯಾನುಫ್ಯಾಕ್ಚರರ್ ಆಗಿ ಎಮರ್ಜ್ ಆಗಿರೋದು. ಟಾಟಾ ಮೋಟರ್ಸ್ ಲ್ಯಾಂಡ್ ರೋವರ್ಗೆ ಹೇಗೆ ಸಪೋರ್ಟ್ ಮಾಡ್ತೋ ಹಾಗೆ ಜಾಗ್ವಾರ್ಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಇದರಿಂದ ಜಾಗ್ವಾರ್ ತನ್ನ ಕೂಪೆ ಡಿಸೈನ್ಡ್ ಲಕ್ಸುರಿ ಸೆಡಾನ್ ಮತ್ತು F-ಟೈಪ್ ಲಕ್ಸುರಿ ಸ್ಪೋರ್ಟ್ಸ್ ಕಾರ್ನ ಲಾಂಚ್ ಮಾಡ್ತಾರೆ ಟು ಕಾಂಪೀಟ್ ವಿತ್ BMW ಅಂಡ್ ಬೆನ್ಸ್. ಮೊದಲು ಜಾಗ್ವಾರ್ನ ಸೇಲ್ಸ್ ಚೆನ್ನಾಗಿಯೇ ಇತ್ತು. ಸಮಯ ಕಳೆದಂತೆ ಜಾಗ್ವಾರ್ ತನ್ನ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಲು ವಿಫಲವಾಯಿತು. ಇದರಿಂದ ಜಾಗ್ವಾರ್ ತನ್ನ F-ಪೇಸ್, E-ಪೇಸ್, XF ಸ್ಪೋರ್ಟ್ಸ್ SUV ಮತ್ತು ಕಾರ್ಗಳನ್ನ ಲಾಂಚ್ ಮಾಡ್ತಾರೆ. ಆದರೂ ಸಹ ಜಾಗ್ವಾರ್ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಪಡೆಯಲು ಸಾಧ್ಯ ಆಗಲಿಲ್ಲ. ಜಾಗ್ವಾರ್ ಸೋಲಲು ಮುಖ್ಯವಾದ ಕಾರಣ ರಿಯಾಬಿಲಿಟಿ ಇಶ್ಯೂಸ್. ತುಂಬ ಜನ ಕಸ್ಟಮರ್ಸ್ ತಮ್ಮ ಕಾರಿನಲ್ಲಿ ಇಂಜಿನ್ ಪ್ರಾಬ್ಲಮ್, ಮೆಕ್ಯಾನಿಕಲ್ ಪ್ರಾಬ್ಲಮ್, ಆಫ್ಟರ್ ಸರ್ವಿಸ್ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ರು. ಇದರಿಂದ ಜಾಗ್ವಾರ್ ಕಾರ್ಗಳ ಬೈಯರ್ಸ್ ನಂಬಿಕೆಯ ಜೊತೆಗೆ ರೀಸೇಲ್ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಾ ಬಂತು. ಇದರಿಂದ ಜಾಗ್ವಾರ್ 2023ರಲ್ಲಿ ತಮ್ಮ ಎಲ್ಲ ಕಾರ್ಗಳನ್ನ ಡಿಸ್ಕಂಟಿನ್ಯೂ ಮಾಡಿ ಫ್ಯೂಚರ್ನ ರಿಕ್ವೈರ್ಮೆಂಟ್ನ ತಕ್ಕ ಹಾಗೆ ಇಮ್ಯಾಜಿನ್ ಸ್ಟ್ರಾಟಜಿ ಮುಖಾಂತರ 2025ರಲ್ಲಿ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಕಾದು ನೋಡಲೇಬೇಕು. ನಮ್ಗೆ